ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬೇಸಿಗೆ ಕಾಲದಲ್ಲಿ ಸೂರ್ಯನ ತಾಪಮಾನ ಹೆಚ್ಚಾಗಿ ಇರ್ತದೆ. ಆದ್ದರಿಂದ ವಾತಾವರಣದಲ್ಲಿ ಈ ಒಂದು ಉಷ್ಣಾಂಶ ಜಾಸ್ತಿ ಇರ್ತದೆ, ಬಿಸಿಲು ಜಾಸ್ತಿ ಇರ್ತದೆ. ಈ ಒಂದು ಬಿಸಿಲಿನ ಬೇಗೆಯಿಂದ ಹಲವಾರು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇರ್ತೀವಿ. ಸುಸ್ತಾಗೋದು, ಆಯಾಸ ಆಗೋದು, ಬಳಲೋದು, ಅತಿಯಾಗಿ ಬೆವರೋದು, ಈ ಎಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ. ಆದ್ದರಿಂದ ಇದಕ್ಕೆ ನಾವು ಹಲವಾರು ರೀತಿಯ ಆಹಾರಗಳನ್ನ, ಪಾನೀಯಗಳನ್ನ, ಹಣ್ಣುಗಳನ್ನ ಸೇವನೆ ಮಾಡ್ತಾ ಇರ್ತೀವಿ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಬಿಸಿಲಿನ ಬೇಗೆಯಿಂದ ನಮ್ಮನ್ನು ನಾವು ಯಾವ ರೀತಿ ರಕ್ಷಿಸ್ಕೋಬೋದು, ಅದಕ್ಕೆ ಯಾವ ಯಾವ ಹಣ್ಣುಗಳನ್ನ ನಾವು ಸೇವನೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಹಣ್ಣುಗಳಲ್ಲಿ ಪ್ರಮುಖವಾಗಿ ನೀರಿನಂಶ ಅಧಿಕವಾಗಿ ಇರ್ತಕ್ಕಂಥ ಹಣ್ಣುಗಳನ್ನ ಸೇವನೆ ಮಾಡಬೇಕಾಗ್ತದೆ. ಹಾಗೂ ನಾರಿನಂಶ, ಫೈಬರ್ ಕಂಟೆಂಟ್ ಹೆಚ್ಚಿರ್ತಕ್ಕಂಥ ಹಣ್ಣುಗಳನ್ನ ಸೇವನೆ ಮಾಡಬೇಕಾಗ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ, ಅಂದರೆ ಇಮ್ಯುನಿಟಿ ಬೂಸ್ಟರ್ ಆಗ್ತಕ್ಕಂಥ ಹಣ್ಣುಗಳನ್ನ ಸೇವನೆ ಮಾಡಬೇಕಾಗ್ತದೆ. ಪ್ರಮುಖವಾಗಿ ವೈಟಮಿನ್ ಸಿ ಅಧಿಕವಾಗಿ ಇರ್ತಕ್ಕಂಥ ಹಣ್ಣುಗಳನ್ನ ನಾವು ಸೇವನೆ ಮಾಡೋದ್ರಿಂದ ಈ ಬಿಸಿಲಿನ ತಾಪಮಾನದಿಂದ ಹಾಗೂ ಈ ಒಂದು ಬಿಸಿಲಿನ ಬೇಗೆಯಿಂದ ನಮ್ಮನ್ನು ನಾವು ರಕ್ಷಿಸ್ಕೋಬಹುದು. ಬನ್ನಿ ಹಾಗಾದರೆ ಯಾವ ಯಾವ ಹಣ್ಣುಗಳನ್ನ ನಾವು ಸೇವನೆ ಮಾಡೋದ್ರಿಂದ ಈ ಬಿಸಿಲಿನ ಒಂದು ತಾಪಮಾನದಿಂದ ನಮ್ಮನ್ನು ನಾವು ರಕ್ಷಿಸ್ಕೋಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕಿತ್ತಳೆ ಹಣ್ಣು, ಮೋಸಂಬಿ ಹಣ್ಣು, ಕಿವಿ ಹಣ್ಣು, ಅನಾನಸ್, ಸ್ಟ್ರಾಬೆರ್ರಿ, ಪಪ್ಪಾಯ, ಕಲ್ಲಂಗಡಿ ಹಣ್ಣು, ಮಾವಿನ ಹಣ್ಣು, ನಿಂಬೆಹಣ್ಣು, ಹೆರಳೆಕಾಯಿ, ಈ ಎಲ್ಲ ಹಣ್ಣುಗಳನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ. ನೀರಿನಂಶ ಜಾಸ್ತಿ ಇರ್ತದೆ, ವೈಟಮಿನ್ ಸಿ ಅಧಿಕವಾಗಿ ಇರ್ತದೆ. ಸುಸ್ತಾಗೋದು, ಆಯಾಸ ಆಗೋದು, ಬಳಲೋದು, ಈ ಎಲ್ಲ ಒಂದು ಸಮಸ್ಯೆಯಿಂದ ನಾವು ದೂರ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.